ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಪೆಡಲ್ ಇಕ್ವೇಶನ್ ಆಫ್ ದ ಕರ್ವ್ 2a/r ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ. ಇನ್ನು ಏನು ಮಾಡೋದು ಹೇಳಿ ಸೊಲ್ಯೂಷನ್. ಫಸ್ಟ್ ಏನು ಮಾಡಿ, 2a/r ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ ಅಂತ ಬರ್ಕೊಳ್ಳಿ. ಏನಂತ ಬರ್ಕೊತೀರಾ? 2a/r ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಲಾಗ್ ಆಫ್ 2a/r ಈಸ್ ಈಕ್ವಲ್ ಟು ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾ. ಈಗ ಇದಕ್ಕೆ ಯಾವ ಫಾರ್ಮುಲಾ? ಲಾಗ್ m ಬೈ ಎನ್ಗೆ, ಲಾಗ್ m ಬೈ ಎನ್ಗೆ ಲಾಗ್ m ಮೈನಸ್ ಲಾಗ್ m. ಇಲ್ಲಿ m ಅಂದ್ರೆ ಏನು, n ಅಂದ್ರೆ ಏನು, r. ಏನಾಗುತ್ತೆ ಇದು? ಲಾಗ್ 2a ಮೈನಸ್ ಲಾಗ್ r ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ. ಈಗೇನು ಮಾಡಬೇಕು? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಆರ್ ಇದೆಯಾ? ಇಲ್ಲ. ಏನಿದೆ ಅಲ್ಲಿ? ಆರು ಇಲ್ಲ, ಡೀಟಾನೂ ಇಲ್ಲ, ಲಾಗ್ 2a ಇದೆ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು? 0 ಬರುತ್ತೆ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು? ಲಾಗ್ ಆರ್ಗೆ 1/r. ಆರ್ಗೆ ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾಗೆ 1/1 ಪ್ಲಸ್ ಕಾಸ್ ಥೀಟಾ. 1ಗೆ 0 ಪ್ಲಸ್ ಕಾಸ್ ಥೀಟಾಗೇನು? ಮೈನಸ್ ಸೈನ್ ಥೀಟಾ. ಕರೆಕ್ಟ್ ಅಲ್ವಾ? ಏನಾಯಿತು? ಮೈನಸ್ ಕಾಟ್ ಫೈ ಈಸ್ ಈಕ್ವಲ್ ಟು ಹೇಳಿ ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಮೈನಸ್ ಮೈನಸ್ ಕ್ಯಾನ್ಸಲ್. ಗೊತ್ತಾಗ್ತಿದೆಯಲ್ವಾ? ಉಳಿಯೋದೇನು? ಕಾಟ್ ಫೈ ಈಸ್ ಈಕ್ವಲ್ ಟು ಸೈನ್ ಥೀಟಾ ಅಂದರೆ ಫಾರ್ಮುಲಾ ಏನು? ಅಲ್ಲ, ಸೈನ್ ಥೀಟಾಗೆ 2 sin theta by 2 into cos theta by 2. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಇದಕ್ಕೇನು ಫಾರ್ಮುಲಾ? ಸೈನ್ ಥೀಟಾಗೆ 2 sin theta by 2 into cos theta by 2. 1 ಪ್ಲಸ್ ಕಾಸ್ ಥೀಟಾಗೆ ಅಲ್ಲ 2 cos ಸ್ಕ್ವೇರ್ ಥೀಟಾ ಬೈ 2. 1 ಪ್ಲಸ್ ಕಾಸ್ ಥೀಟಾಗೇನು? 2 cos ಸ್ಕ್ವೇರ್ ಥೀಟಾ ಬೈ 2. ಇದೇನಾಗುತ್ತೆ? ಇದು 2 cos ಸ್ಕ್ವೇರ್ ಥೀಟಾ ಬೈ 2. 2 ಕ್ಯಾನ್ಸಲ್, ಕಾಸ್ ಕಾಸ್ ಕ್ಯಾನ್ಸಲ್. ಉಳಿಯೋದೇನು? ಕಾಟ್ ಫೈ ಈಸ್ ಈಕ್ವಲ್ ಟು ಸೈನ್ ಬೈ ಕಾಸ್ ಅಂದ್ರೆ ಏನು? ಟ್ಯಾನ್ ಥೀಟಾ ಬೈ 2. ಅರ್ಥ ಆಗ್ತಿದೆಯಲ್ವಾ? ಈಗ ಟ್ಯಾನ್ ಎಕ್ಸ್ಗೆ ಫಾರ್ಮುಲಾ ಏನು? ಕಾಟ್ ಆಫ್ ಫೈ ಬೈ 2 ಮೈನಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಟ್ಯಾನ್ ಥೀಟಾ ಬೈ 2 ಏನಾಗುತ್ತೆ? ಫೈ ಬೈ 2 ಮೈನಸ್ ಥೀಟಾ ಬೈ 2 ಆಗುತ್ತೆ. ಇದು ಅಳಿಸ್ಕೊಳ್ಳಾಯ್ತನಾ? ಈಗ ಹೇಳಿ ಏನಾಗುತ್ತೆ? ಕಾಟ್ ಫೈ ಈಸ್ ಈಕ್ವಲ್ ಟು ಕಾಟ್ ಆಫ್ ಫೈ ಬೈ 2 ಮೈನಸ್ ಥೀಟಾ ಬೈ 2. ಗೊತ್ತಾಗ್ತಿದೆಯಲ್ವಾ? ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ ಫೈ ಬೈ 2 ಮೈನಸ್ ಎಕ್ಸ್. ಈಗ ಅಂದರೆ ಫೈ ಏನಾಗುತ್ತೆ? ಫೈ ಈಸ್ ಈಕ್ವಲ್ ಟು ಫೈ ಬೈ 2 ಮೈನಸ್ ಥೀಟಾ ಬೈ 2. ನೆಕ್ಸ್ಟ್ ಫೈ ಫೈಂಡ್ ಮಾಡಿದ್ಮೇಲೆ ನಾವೇನು ಮಾಡಬೇಕು? ಪೆಡಲ್ ಇಕ್ವೇಶನ್ ಇಸ್. ಹೇಳಿ ಫಾರ್ಮುಲಾ ಪೆಡಲ್ ಇಕ್ವೇಶನ್ಗೆ. ಪೆಡಲ್ ಇಕ್ವೇಶನ್ ಇಸ್ ಫಾರ್ಮುಲಾ ಏನು? ಪಿ ಈಸ್ ಈಕ್ವಲ್ ಟು ಆರ್ ಸೈನ್ ಫೈ. ಗೊತ್ತಾಗ್ತಿದೆಯಲ್ವಾ? ಪಿ ಈಸ್ ಈಕ್ವಲ್ ಟು ಆರ್ ಸೈನ್ ಫೈ ಅಂದ್ರೇನು? ಫೈ ಬೈ 2 ಮೈನಸ್ ಥೀಟಾ ಬೈ 2. ಕರೆಕ್ಟ್ ಅಲ್ವಾ? ಈಗ ಸೈನ್ ಆಫ್ ಫೈ ಬೈ 2 ಮೈನಸ್ ಎಕ್ಸ್ ಅಂದ್ರೇನು? ಕಾಸ್ ಎಕ್ಸ್. ಹೇಳಿ ಪಿ ಈಸ್ ಈಕ್ವಲ್ ಟು ಆರ್ ಸೈನ್ ಆಫ್ ಫೈ ಬೈ 2 ಮೈನಸ್ ಎಕ್ಸ್ ಅಂದ್ರೇನು? ಕಾಸ್ ಎಕ್ಸು. ಸೈನ್ ಆಫ್ ಫೈ ಬೈ 2 ಮೈನಸ್ ಥೀಟಾ ಬೈ 2 ಅಂದ್ರೇನು? ಕಾಸ್ ಥೀಟಾ ಬೈ 2 ಆಗುತ್ತೆ. ಏನಾಗುತ್ತೆ ಇದು? ಗೊತ್ತಾಗ್ತಿದೆಯಲ್ವಾ? ದೇರ್ ಫೋರ್ ಕಾಸ್ ಥೀಟಾ ಬೈ 2 ಏನಾಯ್ತು? ಪಿ ಬೈ ಆರ್. ಕಾಸ್ ಥೀಟಾ ಬೈ 2ನ ಫೈಂಡ್ ಮಾಡ್ಕೋಬೋದು. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. 2a/r ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ. ಲಾಗ್ 2a/r ಅಂದರೆ ಲಾಗ್ 1 ಪ್ಲಸ್ ಕಾಸ್ ಥೀಟಾ. ಲಾಗ್ m ಬೈ n ಅಂದ್ರೇನು? ಲಾಗ್ m ಮೈನಸ್ ಲಾಗ್ n ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದಾಗ ಲಾಗ್ 2ಗೆ ಏನು ಡಿಫ್ರೆನ್ಷಿಯೇಷನ್? ಲಾಗ್ ಆರ್ಗೆ
1 by r dr by dt. Log of 1 plus cos theta ಗೆ 1 by 1 plus cos theta. 1 ಗೆ ಡಿಫರೆನ್ಸಿಯೇಷನ್ ಏನು ಪ್ಲಸ್ cos theta ಗೇನು minus cot phi is equal to minus sin theta by 1 plus cos theta. Cot phi is equal to sin theta ಅಂದ್ರೆ ಏನು 2 sin theta by 2 cos theta. 1 plus cos theta ಅಂದ್ರೆ square theta by 2. Cot phi is equal to cos cancel, sin by cos ಅಂದ್ರೆ ಈಗ cot phi ಅಂದ್ರೆ tan x ಅಂದ್ರೆ ಏನು cot of pi by 2 minus x. Cot of pi by 2 minus theta by phi is equal to ಏನು pi by 2 minus theta by. Petal equation is formula ಏನು p is equal to r sin phi. p is equal to r sin phi ಅಂದ್ರೆ ಏನು pi by 2 minus theta by 2. Sin of pi by 2 minus x ಅಂದ್ರೆ ಏನು cos x ಅಂದ್ರೆ cos theta by 2 ಆಗುತ್ತೆ. ಅಂದ್ರೆ cos theta by 2 ಏನಾಯ್ತು p by r. ಇಲ್ಲೇನ್ ಮಾಡಿ ಇದ್ರಪ್ಪ ಬುಳ್ಳಾಯ್ತನ. ಈಗ ನೋಡಿ ಇಲ್ಲಿ ಏನ್ ಸಿಕ್ಕಿದೆ ನಿಮ್ಗೆ cos theta by 2 ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಈ 1 ಮತ್ತೆ 2 ನ ಯೂಸ್ ಮಾಡಿಕೊಂಡು ಡೀಟಾನ ರಿಮೂವ್ ಮಾಡ್ಬೇಕು. ಡೀಟಾ ಇರುತ್ತಲ್ವಾ ಅದನ್ನ ರಿಮೂವ್ ಮಾಡ್ಬೇಕು. ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ cos theta by 2 ಇಲ್ಲಿ ಇದೆಯಾ ಇದ್ರೆ ಏನ್ ಮಾಡಿ cos theta by 2 ನ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲ ಅಂದ್ರೆ ಈ 1 ನ ರಿಡ್ಯೂಸ್ ಮಾಡಿ cos theta by 2 ತರ ತರಿಸಿ. ಅರ್ಥ ಆಯ್ತಲ್ವಾ. ಏನಂತ ಬರೀತೀರಾ ಫ್ರಮ್ 1 ಹೇಳಿ 2a by r is equal to 1 plus cos theta ಅಂದ್ರೆ ಏನು theta by 2. 2 cos square theta by 2. 2 2 ಕ್ಯಾನ್ಸಲ್. ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ನೋಡಿ ಇಲ್ಲೇ ಮಾಡ್ಬಿಡ್ತೀನಿ. ಇದು ಬೇಸಿಕ್. ಇದು ಅರ್ಥ ಆಯ್ತಲ್ವಾ. ಈಗ ಹೇಳಿ ಏನಾಯ್ತು ಇಲ್ಲಿ ಏನು ಉಳಿಯಿತು a by r cos square theta by 2 ಅಂದ್ರೆ ಏನು cos square theta by 2 ಅಂದ್ರೆ ಏನು cos square theta by 2 ಅಂದ್ರೆ ಏನು cos theta by 2 whole square. ಇಲ್ಲಿ a by r is equal to ಇದು 2 ಇದು 3 2 in 3 ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಳಿ 2 in 3 ಹೇಳಿ ಏನಾಗುತ್ತೆ a by r is equal to cos theta by 2 ಅಂದ್ರೇನು p by r whole square. ಹೇಳಿ a by r is equal to p by r whole square ಅಂದ್ರೇನು p square by r square. ಗೊತ್ತಾಗ್ತಿದೆಯಲ್ವಾ. ಈಗ ನೆಕ್ಸ್ಟ್ ಏನಾಗುತ್ತೆ ಈ r square ನ ಈ ಕಡೆ ತಗೋಬಿಡಿ. a r square by r is equal to ಏನು p square. ಅಂದ್ರೆ r ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ a r is equal to p square. ಅಂದ್ರೆ ಪೆಡಲ್ ಇಕ್ವೇಶನ್ ಅಂದ್ರೆ ಯಾವ್ದು ಈಕ್ವೇಶನ್ ಯಾವ ತರ ಇರುತ್ತೆ ಅಂದ್ರೆ r ಮತ್ತೆ p ಇಲ್ಲಿ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಈ ಕಡೆ ಬರ್ಬಿಡ್ತೀನಿ. ಇದು ಈಕ್ವೇಶನ್ ಏನು 3. ಈಗ ಹೇಳಿ a r square by r is equal to p square. r ಕ್ಯಾನ್ಸಲ್ ಆದ್ರೆ a r is equal to p square. ಗೊತ್ತಾಗ್ತಿದೆಯಲ್ವಾ. ಇದೇ ಸೊಲ್ಯೂಷನ್. ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. 2a by r is equal to ಏನು 1 plus cos theta. Take log on both sides. Log 2a by r is equal to log 1 plus cos theta. Log m by n ಅಂದ್ರೇನು log m minus log n. Log 1 plus cos theta. Differentiate with respect to log 2a ಗೆನು ಡಿಫರೆನ್ಸಿಯೇಷನ್ 0 minus log r ಗೆ 1 by r ಗೆ ಡಿಫರೆನ್ಸಿಯೇಷನ್ dr by d theta is equal to log of 1 plus cos theta ಗೆ 1 plus cos theta 1 ಗೆ 0 plus cos theta ಗೆನು ಇದು minus 1 by r dr by d theta ಅಂದ್ರೆ cot phi minus sin theta by ಏನಾಗುತ್ತೆ ಇದು 1 plus cos theta minus minus cot phi. sin theta ಅಂದ್ರೆ ಏನು 2 sin theta by 2 cos theta by 2. 1 plus cos theta ಅಂದ್ರೆ square theta by 2. 2 2 cancel. Cos cos cancel. Sin by cos ಅಂದ್ರೆ ಏನು tan theta by 2. tan x ಅಂದ್ರೆ ಏನು cot of pi by 2 minus x. tan theta by 2 ಅಂದ್ರೆ ಏನಾಗುತ್ತೆ cot of pi by 2 minus theta by 2. phi ಏನಾಗುತ್ತೆ pi by 2 minus theta by 2. ಪೆಡಲ್ ಇಕ್ವೇಶನ್ ಇಸ್ ಹೇಳಿ p is equal to r sin phi. p is equal to r sin phi ಅಂದ್ರೆ ಏನು
ಪೈ ಬೈ ಟು ಮೈನಸ್ ಡೀಟಾ ಬೈ ಸೈನ್ ಆಫ್ ಪೈ ಬೈ ಟು ಮೈನಸ್ ಎಕ್ಸ್ ಅಂದ್ರೆ ಏನು ಕಾಸ್ ಎಕ್ಸ್. ಇಲ್ಲಿ ನೋಡಿ ಕಾಸ್ ಡೀಟಾ ಬೈ ಟು ಆಗುತ್ತೆ. ಇದು ಕಾಸ್ ಡೀಟಾ ಬೈ ಟು ಏನಾಯ್ತು ಪಿ ಬೈ ಆರ್. ಇದು ಈಕ್ವೇಶನ್ 2. ಈಗ ಫ್ರಮ್ 1 ಇದು ಕಾಸ್ ಡೀಟಾ ಬೈ ಟು ಇಲ್ಲಿ ಹಾಕಕ್ಕಾಗಲ್ಲ. ನೀವು ಏನ್ ಮಾಡಬೇಕು ಫ್ರಮ್ 1 ಅಂತ ಬರೆದು 2a ಬೈ ಆರ್ ಹಂಗೆ ಇರಲಿ. 1 ಪ್ಲಸ್ ಕಾಸ್ ಡೀಟಾ ಅಂದ್ರೆ ಏನು 2 ಕಾಸ್ ಸ್ಕ್ವೇರ್ ಡೀಟಾ ಬೈ 2. 2 ಕ್ಯಾನ್ಸಲ್. ಇಲ್ಲೇನ್ ಮಾಡಿ ಎ ಬೈ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಬರುತ್ತೆ. ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಅಂದ್ರೆ ಏನು ಕಾಸ್ ಡೀಟಾ ಬೈ 2 ಹೋಲ್ ಸ್ಕ್ವೇರ್. ಆಮೇಲೆ 2 in 3 ಗೊತ್ತಾಗ್ತಿದೆಯಲ್ವಾ. ಈಗ ಏನ್ ಮಾಡಬೇಕು ಎ ಬೈ ಆರ್ ಈಸ್ ಈಕ್ವಲ್ ಟು ಕಾಸ್ ಡೀಟಾ ಬೈ 2 ಅಂದ್ರೆ ಏನು ಪಿ ಬೈ ಆರ್ ಹೋಲ್ ಸ್ಕ್ವೇರ್. ಎ ಬೈ ಆರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ ಎ ಆರ್ ಸ್ಕ್ವೇರ್ ಬೈ ಆರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್. ದಟ್ ಈಸ್ ಎ ಆರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಅದೇ ಪೆಡಲ್ ಇಕ್ವೇಶನ್. ಗೊತ್ತಾಗ್ತಿದೆಯಲ್ವಾ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್.